ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಮುರಳಿಯ ದಿನಾಂಕ 22/8/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 18/4/1968. ಆಜ್ಞಾಕಾರಿ ಮಕ್ಕಳೇ, ಶಿಕ್ಷಣದೊಂದಿಗೆ ಎಂದು ಮುನಿಸಿಕೊಳ್ಳಬಾರದು. ಬ್ರಾಹ್ಮಣಿಯರೊಂದಿಗೆ ಮುನಿಸಿಕೊಂಡರೆ ತಂದೆಯೊಂದಿಗೆ ಮುನಿಸಿಕೊಂಡಂತೆ. ಇಂತಹ ಮಕ್ಕಳು ಮತ್ತೆ ಸೇವಾ ಕೇಂದ್ರಕ್ಕೆ ಬರುವುದಿಲ್ಲ, ಸಿಟ್ಟಾಗುತ್ತಾರೆ. ಬಲೆ ಕೆಲವರು ಈ ರೀತಿ ಇರುತ್ತಾರೆ, ನಾವು ಮುರುಳಿಯನ್ನು ಕೇಳುವುದು ನಮ್ಮ ಕೆಲಸವಾಗಿದೆ. ಒಳ್ಳೆಯದು. ಬ್ರಾಹ್ಮಣಿಯರ ಜೊತೆಗೆ ಮಾತನಾಡುವುದಕ್ಕೆ ಮಜಾ ಬರುವುದಿಲ್ಲ ಎಂದರೆ ನೀವು ಶಾಂತಿಯಿಂದ ಮುರುಳಿಯನ್ನು ಕೇಳಿ ಹೋಗಬಹುದು. ಮುನಿಸಿಕೊಳ್ಳಬೇಡಿರಿ. ಮಕ್ಕಳು ನಂಬರ್ ವಾರ್ ಇದ್ದಾರಲ್ಲವೇ? ಇಂದು ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆಯ ತನಕ ಯೋಗದ ತರಗತಿ ಇತ್ತು. ತಂದೆಯೂ ಬಂದು ಸರ್ಚ್ ಲೈಟ್ ಕೊಟ್ಟು ಡ್ರಿಲ್ಲನ್ನು ಕಲಿಸಿದರು. ಈಗ ಜ್ಞಾನದ ತರಗತಿ, ಅದು ಯೋಗದ ತರಗತಿಯಾಗಿತ್ತು. ಯೋಗ ಯಾವುದು? ಇದೂ ಸಹ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಏಕೆಂದರೆ ಬಹಳ ಮನುಷ್ಯರು ಹಠಯೋಗದಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರು ಹಠಯೋಗಿ ಮನುಷ್ಯರು ಹಠಯೋಗವನ್ನೇ ಕಲಿಸುತ್ತಾರೆ. ಇದು ರಾಜಯೋಗ. ಇದನ್ನು ಪರಮಾತ್ಮ ಕಲಿಸುತ್ತಾರೆ. ಏಕೆಂದರೆ ರಾಜಯೋಗವನ್ನು ಕಲಿಸಲು ಯಾವುದೇ ರಾಜರೂ ಇಲ್ಲ. ಇವರು ಭಗವಾನ್ ಭಗವತಿಗಳು ಆಗಿದ್ದಾರೆ. ರಾಜಯೋಗವನ್ನು ಕಲಿತಾಗಲೇ ಭವಿಷ್ಯದಲ್ಲಿ ಭಗವಾನ್ ಭಗವತಿಗಳು ಆಗುತ್ತೇವೆ. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಹಳೆಯ ಹಾಗೂ ಹೊಸ ಜಗತ್ತಿನ ಮಧ್ಯದಲ್ಲಿ ಇದೆ. ಹಳೆಯ ಮನುಷ್ಯರು ಹಾಗೂ ಹೊಸ ದೇವತೆಗಳು. ಈ ಸಮಯದಲ್ಲಿ ಎಲ್ಲ ಮನುಷ್ಯರು ಹಳಬರು ಆಗಿದ್ದಾರೆ. ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಇಲ್ಲಿಗೆ ಬಂದು ಹಳಬರು ಆಗಿದ್ದಾರೆ. ಹೊಸ ಜಗತ್ತಿನಲ್ಲಿ ಹೊಸ ಆತ್ಮರುಗಳು, ಹೊಸ ದೇವತೆಗಳು ಇರುತ್ತಾರೆ. ಅಲ್ಲಿ ಮನುಷ್ಯರು ಎಂದು ಕರೆಯುವುದಿಲ್ಲ. ನೋಡುವುದಕ್ಕೆ ಮನುಷ್ಯರು, ಆದರೆ ದೈವಿ ಗುಣದವರು ಆಗಿರುತ್ತಾರೆ. ಆದ್ದರಿಂದ ಅವರನ್ನು ದೇವಿ ದೇವತೆಗಳು ಎಂದು ಕರೆಯಲಾಗುತ್ತದೆ. ಪವಿತ್ರರಾಗಿರುತ್ತಾರೆ. ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಕಾಮ ಮಹಾಶತ್ರುವಾಗಿದೆ. ಈ ಕಾಮ ವಿಕಾರ ರಾವಣನ ಮೊಟ್ಟಮೊದಲ ಭೂತವಾಗಿದೆ. ಕಾಮಿ ಮನುಷ್ಯರು ಬಹಳ ಜನ ಇದ್ದಾರೆ. ಕೆಲವರು ಬಹಳ ಕ್ರೋಧ ಮಾಡುತ್ತಾರೆ. ಅಂಥವರಿಗೆ ನಾಯಿಯ ಉದಾಹರಣೆಯನ್ನು ಕೊಟ್ಟು ಯಾಕೆ ಬೊಗಳುತ್ತಾರೆ ಎಂದು ಕೇಳುತ್ತಾರೆ. ಇದು ಬಹಳ ದೊಡ್ಡ ಶತ್ರುವಾಗಿದೆ. ಲೋಭ ಮೋಹಕ್ಕೆ ಬೊಗಳುವುದು ಎಂದು ಹೇಳುವುದಿಲ್ಲ. ಮನುಷ್ಯರಲ್ಲಿ ವಿಜ್ಞಾನದ ಅಹಂಕಾರದ ಕ್ರೋಧ ಎಷ್ಟೊಂದು ಇದೆ. ಇದು ಬಹಳ ಹಾನಿಕಾರಕ. ಕಾಮದ ಭೂತ ಆದಿ ಮಧ್ಯ ಅಂತ್ಯ ದುಃಖ ಕೊಡುವುದಾಗಿದೆ. ಪರಸ್ಪರರ ಮೇಲೆ ಕಾಮ ಕಟಾರಿಯನ್ನು ನಡೆಸುತ್ತಾರಲ್ಲವೇ? ಇದೂ ಸಹ ನೀವು ಮಕ್ಕಳಿಗೆ ಗೊತ್ತಿದೆ. ಈ ಮಾತನ್ನು ಅನ್ಯರಿಗೆ ತಿಳಿಸಬೇಕು. ನಿಮ್ಮ ವಿನಃ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವಂತಹ ಸತ್ಯ ದಾರಿಯನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ನಾವು ಮಕ್ಕಳೇ ತಿಳಿಸುತ್ತಿದ್ದೇವೆ. ಬೇಹದ್ದಿನ ತಂದೆಯಿಂದ ಎಷ್ಟು ದೊಡ್ಡ ಆಸ್ತಿ ಹೇಗೆ ಸಿಗುತ್ತದೆ ಎನ್ನುವುದನ್ನು ತಿಳಿಸುತ್ತೇವೆ. ಯಾರು ಶಿಕ್ಷಣದ ಕಡೆಗೆ ಗಮನ ಕೊಡುವುದಿಲ್ಲ, ಅವರು ಅನ್ಯರಿಗೆ ಈ ಮಾತನ್ನು ತಿಳಿಸಲು ಸಾಧ್ಯವಿಲ್ಲ. ಬುದ್ಧಿಯ ಯೋಗ ಎಲ್ಲೆಲ್ಲಿ ಅಲೆದಾಡುತ್ತಿರುತ್ತದೆ. ಇದು ಯುದ್ಧದ ಮೈದಾನ ಆಗಿದೆ ಅಲ್ಲವೇ? ಇದು ಸಹಜ ಮಾತು ಎಂದು ಯಾರೂ ಕೂಡ ತಿಳಿದುಕೊಳ್ಳಬೇಡಿರಿ. ಮನಸ್ಸಿನಲ್ಲಿ ಅನೇಕ ಬಿರುಗಾಳಿಗಳು, ವಿಕಲ್ಪಗಳು ನೀವು ಇಷ್ಟಪಡದಿದ್ದರೂ ಬರುತ್ತಿರುತ್ತದೆ. ಇದರಲ್ಲಿ ಗೊಂದಲ ಪಡಬಾರದು. ಯೋಗ ಬಲದಿಂದ ಮಾಯೆಯನ್ನು ಓಡಿಸಬೇಕು. ಇದರಲ್ಲಿ ಪುರುಷಾರ್ಥ ಬಹಳ ಇದೆ. ಉದ್ಯೋಗ ವ್ಯವಹಾರದಲ್ಲಿ ಎಷ್ಟೊಂದು ಸುಸ್ತಾಗುತ್ತಾರೆ. ಏಕೆಂದರೆ ದೇಹಾಭಿಮಾನದಲ್ಲಿ ಇರುತ್ತಾರೆ. ದೇಹಾಭಿಮಾನದ ಕಾರಣ ಬಹಳಷ್ಟು ಮಾತುಕತೆಯನ್ನು ಮಾಡುತ್ತಾರೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ ಆತ್ಮ ಅಭಿಮಾನಿ ಆಗಿರಿ.
ಆತ್ಮಾಭಿಮಾನಿಯಾಗುವುದರಿಂದ ತಂದೆ ಯಾವುದನ್ನು ತಿಳಿಸುತ್ತಾರೆ ಅದನ್ನು ಅನ್ಯರಿಗೂ ತಿಳಿಸಬೇಕು. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ತಂದೆಯೇ ಶಿಕ್ಷಣವನ್ನು ಕೊಡುತ್ತಾರೆ. ಬಾಹ್ಯಮುಖಿ ಆಗಬಾರದು, ಅಂತರ್ಮುಖಿ ಆಗಬೇಕು. ಬಾಹ್ಯಮುಖಿಯಾಗಬೇಕಾದರೆ ಆಗ ಮಾತ್ರ ಆಗಿರಿ. ಅದರಲ್ಲಿಯೂ ಅವಕಾಶ ಸಿಕ್ಕಾಗ, ಸಮಯ ಸಿಕ್ಕಾಗ ಅಂತರ್ಮುಖಿಯಾಗುವುದಕ್ಕೆ ಪ್ರಯತ್ನ ಮಾಡಿರಿ. ಆಗಲೇ ಪಾಪ ಭಸ್ಮವಾಗುತ್ತದೆ. ಇಲ್ಲ ಎಂದರೆ ನಿಮ್ಮ ಪಾಪಗಳು ಭಸ್ಮ ಆಗುವುದಿಲ್ಲ. ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ. ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ. ಎಲ್ಲರಿಗಿಂತ ಜಾಸ್ತಿ ಪಾಪ ಬ್ರಾಹ್ಮಣರದ್ದಾಗಿದೆ. ಅದರಲ್ಲಿಯೂ ಸಹ ನಂಬರ್ ವಾರ್ ಇದ್ದಾರೆ. ಯಾರು ಬಹಳ ಶ್ರೇಷ್ಠ ಆಗುತ್ತಾರೆ ಅವರೇ ಮತ್ತೆ ಬಹಳ ಕನಿಷ್ಠ ಆಗುತ್ತಾರೆ. ಅವರೇ ಮತ್ತೆ ಬಡವರು ಆಗುತ್ತಾರೆ. ಮತ್ತೆ ಅವರೇ ರಾಜರೂ ಆಗಬೇಕು. ರಾಜಕುಮಾರರಿಂದ ಬಡವರು ಆಗುತ್ತಾರೆ. ನಾಟಕವನ್ನು ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು. ಯಾರು ಮೊದಲು ಬರುತ್ತಾರೆ ಅವರೇ ಮತ್ತೆ ಅಂತ್ಯದಲ್ಲಿಯೂ ಬರುತ್ತಾರೆ. ಯಾರು ಮೊದಲು ಪಾವನರಾಗುತ್ತಾರೆ ಅವರೇ ಮೊದಲು ಪತಿತರಾಗುತ್ತಾರೆ. ತಂದೆ ಹೇಳುತ್ತಾರೆ, ನಾನೂ ಸಹ ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಬರುತ್ತೇನೆ. ಅದು ಸಹ ಯಾವಾಗ ಇವರಿಗೆ ವಾನಪ್ರಸ್ಥ ಸ್ಥಿತಿ ಆಗುತ್ತದೆ ಆಗ. ಈ ಸಮಯದಲ್ಲಿ ಸಣ್ಣವರು ದೊಡ್ಡವರು ಎಲ್ಲರೂ ವಾನಪ್ರಸ್ಥ ಸ್ಥಿತಿಯಲ್ಲಿ ಇದ್ದಾರೆ. ಸರ್ವರಿಗೂ ಸದ್ಗತಿಯನ್ನು ಕೊಡುವಂಥವರು ಎಂದು ತಂದೆಗೆ ಗಾಯನವಿದೆ. ಅವರು ಪುರುಷೋತ್ತಮ ಸಂಗಮ ಯುಗದಲ್ಲಿ ಸದ್ಗತಿಯನ್ನು ಕೊಡುತ್ತಾರೆ. ಈ ಪುರುಷೋತ್ತಮ ಸಂಗಮ ಯುಗವನ್ನು ನೆನಪು ಮಾಡಬೇಕು. ಹೇಗೆ ಮನುಷ್ಯರಿಗೆ ಕಲಿಯುಗದ ನೆನಪಿದೆ, ಸಂಗಮ ಯುಗ ಕೇವಲ ನೀವು ಮಕ್ಕಳಿಗೆ ನೆನಪಿದೆ. ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಆಗಿ ನೆನಪಿದೆ. ಯಾರು ಸೇವೆ ಮಾಡುತ್ತಾರೆ ಅವರಿಗೆ ನೆನಪಿರುತ್ತದೆ. ಅನೇಕರಿಗೆ ತಮ್ಮ ಉದ್ಯೋಗ ವ್ಯವಹಾರಗಳೇ ನೆನಪಿರುತ್ತದೆ. ಹೊರಗಡೆಯಿಂದ ಮುಖವನ್ನು ತೆಗೆದಾಗ ಜ್ಞಾನಧಾರಣೆ ಆಗುತ್ತದೆ. ಅದಕ್ಕೆ ಒಂದು ಗೀತೆಯನ್ನು ಕೇಳಿದ್ದೀರಲ್ಲವೇ? ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡುತ್ತಾರೆ, ಇಂತಹ ಗೀತೆಗಳು ಬಹಳ ಚೆನ್ನಾಗಿ ಇವೆ. ಅಂತಹ ಗೀತೆಗಳಲ್ಲಿ ಜ್ಞಾನದ ಜೊತೆಗೆ ಸಂಬಂಧ ಇರುತ್ತದೆ. ಅಂತಹ ಗೀತೆಗಳನ್ನು ಇಟ್ಟುಕೊಳ್ಳಬೇಕು. ಹೇಗೆ ಎಂದರೆ, ಈ ಹೊಲಸು ಪ್ರಪಂಚದಿಂದ ನಮ್ಮನ್ನು ದೂರ ಕರೆದುಕೊಂಡು ಹೋಗು. ಹಾಗೆಯೇ ಮತ್ತೊಂದು, ನಯನಹೀನರಿಗೆ ದಾರಿ ತೋರಿಸು ಪ್ರಭು ಎಂದು. ಈ ಹಾಡುಗಳನ್ನು ಮನುಷ್ಯರೇ ರೆಡಿ ಮಾಡಿದ್ದಾರೆ. ಆದರೆ ಅವರಿಗೆ ಈ ಸಂಗಮ ಯುಗದ ಬಗ್ಗೆ ಏನೂ ಗೊತ್ತಿಲ್ಲ. ಈ ಸಮಯದಲ್ಲಿ ಎಲ್ಲರೂ ಕುರುಡರಾಗಿದ್ದಾರಲ್ಲವೇ? ಯಾವಾಗ ಪ್ರಭು ತಂದೆ ಜಗತ್ತಿಗೆ ಬರುತ್ತಾರೆ ಆಗಲೇ ಎಲ್ಲರಿಗೂ ದಾರಿಯನ್ನು ತೋರಿಸುತ್ತಾರೆ. ಒಬ್ಬರಿಗೆ ತೋರಿಸುವುದಿಲ್ಲ. ಇದು ಅವರ ಶಿವಶಕ್ತಿ ಸೈನ್ಯವಾಗಿದೆ. ಈಗ ಬಾಂಬೆಯಲ್ಲಿಯೂ ಒಂದು ಶಕ್ತಿ ಸೈನ್ಯ ಇದೆ. ಏಕೆಂದರೆ ಇಂತಹ ಅಸತ್ಯ ಸಂಘಟನೆಗಳು ಬಹಳ ಇದೆಯಲ್ಲವೇ? ಮೊದಲು ಒಡವೆಗಳು ಸಹ ನಿಜ ಒಡವೆಗಳಾಗಿದ್ದವು. ಈಗ ಅದರ ಬೆಲೆಯೂ ಜಾಸ್ತಿ ಆಗುತ್ತಾ ಬಂದಿದೆ. ಹಾಗಾಗಿ ಅಸತ್ಯ ಒಡವೆಗಳು ಈ ರೀತಿ ಬಂದಿದ್ದಾವೆ. ಸತ್ಯ ಒಡವೆಗಳ ಮುಂದೆ ಅಸತ್ಯ ಒಡವೆಗಳು ಬಹಳ ಒಳೆಯುತ್ತವೆ. ಅದೇ ರೀತಿ ಯೋಗವೂ ಸಹ ಅಸತ್ಯವಾಗಿದೆ. ಅವರು ಹಠಯೋಗಿಗಳು. ರಾಜಯೋಗವನ್ನು ಭಗವಂತನ ವಿನಃ ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ. ಭಗವಂತನಿಗೆ ತನ್ನದೇ ಆದಂತಹ ಶರೀರ ಇಲ್ಲ. ಅವರು ನಿರಾಕಾರ. ಅನ್ಯರು ಎಲ್ಲರೂ ಶರೀರಧಾರಿಗಳು. ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ತಂದೆಯಾಗಿದ್ದಾರೆ. ಆ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಎನ್ನುವುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನೀವು ಮಕ್ಕಳಲ್ಲಿಯೂ ಸಹ ನಂಬರ್ ವಾರ್ ಇದ್ದಾರೆ. ಅನ್ಯರಿಗೆ ಶಿಕ್ಷಣ ಕೊಡುವುದಕ್ಕೆ ಬುದ್ಧಿ ಬೇಕು, ಎಚ್ಚರಿಕೆಯೂ ಕೊಡಬೇಕು. ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಸಮಾಚಾರವನ್ನು ಹಾಕಬೇಕು. ಮನುಷ್ಯರು ಯಾವ ಯೋಗವನ್ನು ಕಲಿಸುತ್ತಾರೆ ಅದು ಹಠಯೋಗವಾಗಿದೆ.
ರಾಜಯೋಗವನ್ನು ಒಬ್ಬ ತಂದೆಯೇ ಕಲಿಸುತ್ತಾರೆ. ಇದರಿಂದ ಮುಕ್ತಿ, ಜೀವನ್ಮುಕ್ತಿ ಎರಡೂ ಸಿಗುತ್ತದೆ. ಹಠಯೋಗದಿಂದ ಎರಡೂ ಸಿಗುವುದಿಲ್ಲ. ಈ ಹಠಯೋಗ ಪರಂಪರೆಯಿಂದ ಬಂದಿದೆ. ಇದು ಹಳೆಯದು. ಈ ರಾಜಯೋಗ ಕೇವಲ ಸಂಗಮ ಯುಗದಲ್ಲಿ ತಂದೆಯೇ ಕಲಿಸುತ್ತಾರೆ. ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಯಾವಾಗ ಭಾಷಣ ಮಾಡಲು ಹೋಗುತ್ತೀರಿ ಆಗ ಅನೇಕ ವಿಷಯಗಳನ್ನು ಬರೆಯಿರಿ. ಆದರೆ ಮಕ್ಕಳು ಈ ರೀತಿ ಮಾಡುವುದಿಲ್ಲ. ಶ್ರೀಮತದಂತೆ ನಡೆಯುವವರು ಬಹಳ ಕಡಿಮೆ ಇದ್ದಾರೆ. ಮೊದಲು ಪಾಯಿಂಟ್ಸ್ಗಳನ್ನು ಬರೆದುಕೊಳ್ಳಬೇಕು. ನಂತರ ರಿಪೀಟ್ ಮಾಡಿರಿ. ಆಗ ನೆನಪಿಗೆ ಬರುತ್ತದೆ, ಬುದ್ಧಿಯಲ್ಲಿ ಪಕ್ಕಾ ಆಗುತ್ತದೆ. ನೋಡದೆಯೇ ಭಾಷಣ ಮಾಡಬೇಕು. ನೀವು ಓದಿ ತಿಳಿಸಬಾರದು. ವಿಚಾರ ಸಾಗರ ಮಂಥನ ಮಾಡಿ ಭಾಷಣ ಮಾಡುವುದರಿಂದ ಅದರಲ್ಲಿ ಶಕ್ತಿ ಬರುತ್ತದೆ. ಹಾಗೂ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ನಾನು ನನ್ನ ಸಹೋದರನಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೇನೆ. ಈ ರೀತಿ ತಿಳಿದುಕೊಳ್ಳುವುದರಿಂದ ನಿಮಗೂ ಶಕ್ತಿ ಬರುತ್ತದೆ. ಇದು ಬಹಳ ಶ್ರೇಷ್ಠ ಗುರಿಯಾಗಿದೆ. ಪ್ರತಿಜ್ಞೆ ಮಾಡುವುದು ಚಿಕ್ಕಮ್ಮನ ಮನೆಯಷ್ಟು ಸುಲಭವಲ್ಲ. ನೀವು ಎಷ್ಟು ಪೈಲ್ವಾನ್ ಆಗುತ್ತೀರಿ, ಮಾಯೆಯೂ ಅಷ್ಟೇ ನಿಮ್ಮ ಮೇಲೆ ಯುದ್ಧ ಮಾಡುತ್ತದೆ. ಹನುಮಂತನೂ ಸಹ ಪೈಲ್ವಾನ್ ಆಗಿದ್ದಾನಲ್ಲವೇ? ಅದಕ್ಕೆ ರಾವಣನಿಗೆ ಹನುಮಂತ ಹೇಳಿದ, ನೀನು ನನ್ನ ಕಾಲನ್ನು ಅಲುಗಾಡಿಸಿ ತೋರಿಸು. ಇದು ಸ್ಥೂಲ ಮಾತಲ್ಲ. ಆದರೆ ಇಂತಹ ಮಾತುಗಳನ್ನು ಶಾಸ್ತ್ರಗಳಲ್ಲಿ ಕತೆಗಳ ರೂಪದಲ್ಲಿ ತೋರಿಸಿದ್ದಾರೆ. ತಂದೆ ಹೇಳುವಂತಹ ಅಮೂಲ್ಯ ಜ್ಞಾನವನ್ನು ಕೇಳುವಂತಹ ಈ ಕಿವಿಗಳು ದಂತಕಥೆಗಳನ್ನು ಕೇಳಿ ಕೇಳಿ ಸಂಪೂರ್ಣ ಕಲ್ಲು ಬುದ್ಧಿಯಾಗಿದ್ದಾವೆ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ದುರ್ಗತಿಯಾಗಿತ್ತು. ಸಮಯ, ಸಂಕಲ್ಪ, ಆರೋಗ್ಯ ಹಾಗೂ ಹಣವನ್ನು ಎಲ್ಲವನ್ನೂ ಕಳೆದುಕೊಂಡೆವು. ಏಣಿಯನ್ನು ಕೆಳಗೆ ಇಳಿಯುತ್ತಾ ಬಂದಿದ್ದೇವೆ. 84 ಜನ್ಮಗಳ ಕತೆ ಇದಾಗಿದೆಯಲ್ಲವೇ? ಯಾರು ಭಕ್ತಿಯನ್ನು ಮಾಡುತ್ತಿದ್ದರು ಅವರೇ ಕೆಳಗೆ ಇಳಿಯುತ್ತಾ ಬಂದಿದ್ದಾರೆ. ಈಗ ತಂದೆ ಮೇಲೆ ಹತ್ತುವುದನ್ನು ಕಲಿಸುತ್ತಿದ್ದಾರೆ. ಈಗ ನಾವು ಏರುವ ಕಲೆಯಲ್ಲಿ ಇದ್ದೇವೆ. ಬುದ್ಧಿಯ ಯೋಗ ತಂದೆಯ ಜೊತೆಗೆ ಜೋಡಿಸುತ್ತಿಲ್ಲ ಎಂದರೆ ಅವಶ್ಯವಾಗಿ ಕೆಳಗೆ ಇಳಿಯುತ್ತಿದ್ದೀರಿ. ತಂದೆಯನ್ನು ನೆನಪು ಮಾಡುತ್ತಾ ಮತ್ತೆ ಮೇಲೆ ಏರಬೇಕು. ಇದು ಪರಿಶ್ರಮವಿದೆ. ಬಹಳ ಮಕ್ಕಳು ತಪ್ಪುಗಳನ್ನು ಮಾಡುತ್ತಾರೆ. ಉದ್ಯೋಗದಲ್ಲಿ ತಂದೆ, ಆಸ್ತಿ ಹಾಗೂ ಶಿಕ್ಷಣ ಎಲ್ಲವನ್ನು ಮರೆತು ಬಿಡುತ್ತಾರೆ. ಮಾಯೆ ಬಿರುಗಾಳಿಗಳನ್ನು ತಂದು ಹಾಕುತ್ತದೆ. ಅವರು ಈ ರೀತಿ ಇದ್ದಾರೆ, ಇವರು ಈ ರೀತಿ ಮಾಡುತ್ತಾರೆ, ಆ ಬ್ರಾಹ್ಮಣಿ ಈ ರೀತಿ ಇದ್ದಾರೆ, ಇವರಲ್ಲಿ ಈ ಅವಗುಣ ಇದೆ. ಇದರಲ್ಲಿ ನಿಮಗೆ ಏನು ಹೋಗುತ್ತದೆ? ಸರ್ವಗುಣ ಸಂಪನ್ನರು ಈಗ ಯಾರೂ ಆಗಿಲ್ಲ. ಯಾವುದೇ ಅವಗುಣಗಳನ್ನು ನೋಡಬಾರದು. ಗುಣಧಾರಣೆ ಮಾಡಿಕೊಳ್ಳಬೇಕು. ಅವಗುಣಗಳನ್ನು ನೋಡುವಾಗ ನಿಮ್ಮ ಮುಖವನ್ನು ತಿರುಗಿಸಬೇಕು. ಮುರುಳಿ ಇದೆಯಲ್ಲವೇ? ಈ ಮುರುಳಿಯನ್ನು ಕೇಳುತ್ತಾ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಅನ್ಯರಿಗೆ ಬುದ್ಧಿಯಿಂದ ತಿಳಿಸಿಕೊಡಬೇಕು. ಈ ಮಾತುಗಳನ್ನು ತಂದೆ ಸರಿಯಾಗಿ ಹೇಳುತ್ತಿದ್ದಾರೆ. ಯಾವುದು ಮನಸ್ಸಿಗೆ ನಾಟುವುದಿಲ್ಲ ಅದನ್ನು ಬಿಡಬೇಕು. ಶಿಕ್ಷಣದೊಂದಿಗೆ ಎಂದು ಮುನಿಸಿಕೊಳ್ಳಬಾರದು. ಬ್ರಾಹ್ಮಣಿಯೊಂದಿಗೆ ಮುನಿಸಿಕೊಂಡಿದ್ದೀರಿ ಎಂದರೆ ತಂದೆಯೊಂದಿಗೆ ಮುನಿಸಿಕೊಂಡಂತೆ. ಇಂತಹ ಮಕ್ಕಳೂ ಸಹ ಇದ್ದಾರೆ. ಅವರು ಸೇವಾ ಕೇಂದ್ರಕ್ಕೆ ಬರುವುದಿಲ್ಲ, ಸಿಟ್ಟಾಗುತ್ತಾರೆ. ಕೆಲವರು ಇಂಥವರೂ ಇದ್ದಾರೆ. ನಮಗೆ ಮುರುಳಿ ಕೇಳುವುದರಲ್ಲಿ ಕೆಲಸವಿದೆ. ನಾವು ಮುರುಳಿಯನ್ನು ಕೇಳುತ್ತೇವೆ. ಅದರಿಂದ ಒಳ್ಳೊಳ್ಳೆ ವಿಷಯಗಳನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ಒಳ್ಳೆಯದು. ಬ್ರಾಹ್ಮಣಿಯೊಂದಿಗೆ ಮಾತನಾಡುವುದಕ್ಕೆ ನಿಮಗೆ ಸಂತೋಷ ಆಗುವುದಿಲ್ಲ ಎಂದರೆ ಕೇವಲ ಶಾಂತಿಯಿಂದ ಮುರುಳಿಯನ್ನು ಕೇಳಿ ಹೋಗಬೇಕು. ಮುನಿಸಿಕೊಳ್ಳಬಾರದು. ನಾವು ಇಲ್ಲಿಗೆ ಬರುವುದಿಲ್ಲ ಎಂದು ಹೇಳಬಾರದು. ಆದರೆ ಮಕ್ಕಳಲ್ಲಿಯೂ ನಂಬರ್ ವಾರ್ ಇದ್ದಾರಲ್ಲವೇ? ಶಾಲೆಯಲ್ಲಿ ವಿದ್ಯಾರ್ಥಿಗಳು ಟೀಚರ್ನ ಮೇಲೆ ಅಂದರೆ ಶಿಕ್ಷಕರ ಮೇಲೆ ಸಿಟ್ಟಾಗಿ ಅವರನ್ನು ಆ ಶಾಲೆಯಿಂದ ಓಡಿಸುತ್ತಾರೆ. ಟೀಚರ್ನ ಜೊತೆಗೆ
ಖುಷಿಯಾಗಿ ಇಲ್ಲ ಎಂದರೆ ವಿದ್ಯಾರ್ಥಿಗಳು ಮೇಲಿನವರಿಗೆ ಒಂದು ಪತ್ರವನ್ನು ಬರೆದು ಆ ಶಿಕ್ಷಕರನ್ನು ಚೇಂಜ್ ಮಾಡಿಸುತ್ತಾರೆ. ಇಲ್ಲಿ ಅಂತಹ ಮಾತು ಇಲ್ಲ. ಇಲ್ಲಿ ಯಾರನ್ನೂ ಸಹ ಚೇಂಜ್ ಮಾಡಿಸಲು ಸಾಧ್ಯವಿಲ್ಲ. ಬೆಳಗ್ಗೆ ನೀವು ನೆನಪಿನಲ್ಲಿ ಕುಳಿತಿದ್ದೀರಿ, ಇದು ಸಹ ಒಳ್ಳೆಯದು. ತಂದೆ ಬಂದು ಮಕ್ಕಳಿಗೆ ಸರ್ಚ್ ಲೈಟ್ ಕೊಡುತ್ತಾರೆ. ತಂದೆ ತಮ್ಮ ಅನುಭವವನ್ನು ತಿಳಿಸುತ್ತಾರಲ್ಲವೇ? ಯಾರು ಅನನ್ಯ ಮಕ್ಕಳು ಇದ್ದಾರೆ, ತಂದೆ ನೆನಪಿನಲ್ಲಿ ಕುಳಿತಾಗ ಅವರನ್ನೇ ಮೊದಲು ನೆನಪು ಮಾಡಿಕೊಳ್ಳುತ್ತಾರೆ. ಅವರು ಬಲೆ ವಿದೇಶದಲ್ಲಿಯೇ ಇರಲಿ, ಬಾಂಬೆಯಲ್ಲಿಯೇ ಇರಲಿ ಅಥವಾ ಕಲ್ಕತ್ತಾದಲ್ಲಿಯೇ ಇರಲಿ, ಅನನ್ಯ ಮಕ್ಕಳನ್ನು ತಂದೆ ನೆನಪು ಮಾಡಿ ಅವರಿಗೂ ಸರ್ಚ್ ಲೈಟ್ ಕೊಡುತ್ತಾರೆ. ಬಹಳ ಮಕ್ಕಳು ಇದ್ದಾರೆ, ಇಲ್ಲಿಯೂ ಸಹ ಇದ್ದಾರೆ. ಆದರೆ ಯಾರು ಬಹಳ ಚೆನ್ನಾಗಿ ಸೇವೆ ಮಾಡುತ್ತಾರೆ ಅವರನ್ನು ತಂದೆ ನೆನಪು ಮಾಡಿಕೊಳ್ಳುತ್ತಾರೆ. ಬಲೆ ಅವರು ಇಲ್ಲಿ ಇಲ್ಲದೇ ಇರಬಹುದು. ಹೇಗೆ ಅಂದರೆ ಕೆಲವು ಆತ್ಮಗಳು ಶರೀರ ಬಿಟ್ಟು ಹೋಗಿರಬಹುದು. ಆದರೆ ಅವರ ಆತ್ಮವನ್ನು ತಂದೆ ನೆನಪು ಮಾಡಿಕೊಳ್ಳುತ್ತಾರೆ. ಬಹಳ ಸೇವೆ ಮಾಡಿ ಹೋಗಿದ್ದಾರಲ್ಲವೇ? ಅಂಥವರು ಅವಶ್ಯವಾಗಿ ಇಲ್ಲಿಯೇ ಯಾವುದೋ ಒಂದು ಮನೆಯಲ್ಲಿ ಇರುತ್ತಾರೆ. ಅಂಥವರನ್ನು ತಂದೆ ನೆನಪು ಮಾಡಿಕೊಂಡು ಅವರಿಗೂ ಸರ್ಚ್ ಲೈಟ್ ಅಂದರೆ ಶಕ್ತಿಯನ್ನು ಕೊಡುತ್ತಾರೆ. ಇದು ಆತ್ಮದ ಮಾತಾಗಿದೆ. ಅಲ್ಲಿಯೂ ಸಹ ಅವರು ಬಹಳ ಸೇವೆ ಮಾಡುತ್ತಾರೆ. ಅಂಥವರನ್ನು ನೆನಪು ಮಾಡುತ್ತಾರೆ. ತಂದೆಗೆ ಗೊತ್ತಿದೆ, ಇವರು ನನ್ನ ಮಕ್ಕಳು, ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ. ಇವರು ಗಲಾಟೆಯನ್ನು ಮಾಡುತ್ತಿದ್ದಾರೆ, ಲೋಭದಲ್ಲಿ, ಮೋಹದಲ್ಲಿ, ಕ್ರೋಧದಲ್ಲಿ ಇದ್ದಾರೆ. ತಂದೆ ಹೇಳುತ್ತಾರೆ, ಇಲ್ಲಿ ಇಬ್ಬರು ಸರ್ಚ್ ಲೈಟನ್ನು ಶಕ್ತಿಯನ್ನು ಕೊಡುತ್ತಾರೆ. 2 ಇಂಜಿನ್ ಇದೆಯಲ್ಲವೇ? ಇವರು ಸಹ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅಂದ ಮೇಲೆ ಇವರಲ್ಲಿಯೂ ಶಕ್ತಿ ಇರುತ್ತದೆ ಅಲ್ಲವೇ? ತಂದೆ ಯಾವಾಗಲೂ ಹೇಳುತ್ತಾರೆ, ಶಿವ ತಂದೆಯೇ ಓದಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿರಿ. ತಂದೆಯ ನೆನಪು ಬರುತ್ತದೆ. ಇಲ್ಲಿ 2 ಬತ್ತಿಗಳು ಅಂದರೆ ಇಬ್ಬರೂ ಇದ್ದಾರೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಈ ರೀತಿ ಯಾರಲ್ಲಿಯೂ 2 ಆತ್ಮಗಳು, 2 ದೀಪಗಳು ಇರುವುದಿಲ್ಲ. ಆದ್ದರಿಂದ ಇಲ್ಲಿ 2 ದೀಪಗಳ ಸಮ್ಮುಖದಲ್ಲಿ ಬಂದಾಗ, ಅಂದರೆ ಇಬ್ಬರು ತಂದೆಯ ಸಮ್ಮುಖದಲ್ಲಿ ಬಂದಾಗ ನೀವು ಬಹಳ ಚೆನ್ನಾಗಿ ರಿಫ್ರೆಶ್ ಆಗುತ್ತೀರಿ. ಅದರಲ್ಲಿ ಬೆಳಗಿನ ಸಮಯ ಬಹಳ ಒಳ್ಳೆಯದು. ಸ್ನಾನ ಇತ್ಯಾದಿಗಳನ್ನು ಮಾಡಿ ಏಕಾಂತದಲ್ಲಿ ಬೆಳಗ್ಗೆ ತಂದೆಯ ಕೋಣೆಯಲ್ಲಿ ಹೋಗಿ ಕುಳಿತುಕೊಳ್ಳಬೇಕು. ಬಾಬಾ ತಂದೆಯ ಕೋಣೆಯನ್ನು ಸಹ ಮಾಡಿಸಿದ್ದಾರಲ್ಲವೇ? ಏಕಾಂತದಲ್ಲಿ ಹೋಗಿ ಕುಳಿತುಕೊಳ್ಳಿರಿ. ಇಲ್ಲ ಎಂದರೆ ಕಾಲ್ನಡಿಗೆಯಲ್ಲಿ ಹೋಗುತ್ತಾ ತಂದೆಯನ್ನು ನೆನಪು ಮಾಡಿರಿ. ಫಾದರ್ಗಳು ಸಂಪೂರ್ಣವಾಗಿ ಶಾಂತಿಯಲ್ಲಿ ಹೋಗುತ್ತಾರೆ. ಯಾರನ್ನೂ ನೋಡುವುದಿಲ್ಲ. ಕೆಲವರು ಅನ್ಯರನ್ನು ನೋಡುತ್ತಾರೆ. ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯವಿಲ್ಲ. ಅವರು ಸಂಪೂರ್ಣ ಶಾಂತಿಯಲ್ಲಿ ನಡೆದುಕೊಂಡು ಹೋಗುತ್ತಾರೆ. ಅವಶ್ಯವಾಗಿ ಅವರು ಕ್ರಿಸ್ತನ ನೆನಪು ಮಾಡುತ್ತಾ ಇರುತ್ತಾರೆ. ಭಗವಂತನ ಬಗ್ಗೆ ತಿಳಿದುಕೊಂಡಿಲ್ಲ. ಒಂದು ವೇಳೆ ಭಗವಂತನನ್ನು ನೆನಪು ಮಾಡುತ್ತಾ ಇದ್ದರೆ ಆಗ ಶಿವಲಿಂಗವು ಬುದ್ಧಿಯಲ್ಲಿ ಬರಬೇಕು. ಅವರು ತಮ್ಮದೇ ನಶೆಯಲ್ಲಿ ಹೋಗುತ್ತಾರೆ. ಅವರಿಂದ ಈ ಗುಣವನ್ನು ತೆಗೆದುಕೊಳ್ಳಬೇಕು. ದತ್ತಾತ್ರೇಯ ಎಲ್ಲರಿಂದ ಗುಣವನ್ನು ತೆಗೆದುಕೊಳ್ಳುತ್ತಿದ್ದನು. ಉದಾಹರಣೆಗಾಗಿ ಒಬ್ಬರನ್ನು ಕೊಡಲಾಗಿದೆ. ನೀವು ಮಕ್ಕಳು ಸಹ ದತ್ತಾತ್ರೇಯರಾಗಿದ್ದೀರಿ. ಆದರೆ ನಂಬರ್ ವಾರ್ ಹೊರಗಡೆಗೆ ಹೋದಾಗ ಅಸುರರನ್ನು, ಮಂಗಗಳ ಬುದ್ಧಿಯವರನ್ನು ನೋಡುತ್ತೀರಿ. ಆದ್ದರಿಂದ ಈ ಕೋಣೆ ಬಹಳ ಒಳ್ಳೆಯದು. ಹೋಗುವುದಾದರೆ ಏಕಾಂತದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗಬೇಕು. ಎಷ್ಟು ಸಂಪಾದನೆ ಮಾಡಿಕೊಳ್ಳಲು ಸಾಧ್ಯವಿದೆಯೋ ಮಾಡಿಕೊಳ್ಳಬಹುದು. ಇಲ್ಲಿ ಯಾವುದೇ ಉದ್ಯೋಗ ಇರುವುದಿಲ್ಲ. ಬೆಳಗ್ಗೆ 4 ಗಂಟೆಯ ಸಮಯ ಬಹಳ ಒಳ್ಳೆಯದು. ಆ ಸಮಯವೇ ಬೇರೆ. ಬೇರೆ ಕಡೆ ಇದ್ದಾಗ ಹೊರಗಡೆ ಬರುವುದಕ್ಕೆ ಭಯ ಇರುತ್ತದೆ.
ಇಲ್ಲಿ ಬಾಬನ ಮನೆಯಲ್ಲಿ ಭಯದ ಮಾತಿಲ್ಲ. ಮನೆಯಲ್ಲಿ ಕುಳಿತಿದ್ದೀರಿ, ಮನೆಯನ್ನು ಕಾವಲು ಕಾಯುತ್ತಿದ್ದಾರೆ. ಯಜ್ಞದಲ್ಲಿಯೂ ಕಾವಲು ಕಾಯಬೇಕಾಗುತ್ತದೆ. ಯಾವುದೇ ವಸ್ತುಗಳನ್ನು ಪಾಪಾತ್ಮರು ತೆಗೆದುಕೊಂಡು ಹೋಗಬಾರದು ಎಂದು ಯಜ್ಞಕ್ಕೆ ಕಾವಲು ಇರಬೇಕಾಗುತ್ತದೆ. ಏಕೆಂದರೆ ಒಂದೊಂದು ವಸ್ತುವು ಕವಡೆಯು ಬಹಳ ಬೆಲೆ ಬಾಳುವಂಥದ್ದು. ಆದ್ದರಿಂದ ಇದಕ್ಕೆ ಸುರಕ್ಷತೆ ಮೊದಲು ಬೇಕು. ಇಲ್ಲಿ ಯಾರೂ ಬರುವುದಿಲ್ಲ, ಮಾತೆಯರು ಇದ್ದಾರಲ್ಲವೇ. ಬೆಲೆ ಬಾಳುವಂತಹ ಒಡವೆಗಳು ಯಾವುದೂ ಇಲ್ಲ ಎನ್ನುವುದು ಅವರಿಗೆ ಗೊತ್ತಿದೆ. ಆದ್ದರಿಂದ ಇಲ್ಲಿ ಏನೂ ಸಿಗಲು ಸಾಧ್ಯವಿಲ್ಲ. ಮಂದಿರವೂ ಸಹ ಇಲ್ಲ. ಮಂದಿರದಿಂದ ಒಡವೆ ತೆಗೆದುಕೊಂಡು ಹೋಗಲು ಆಗುವುದಿಲ್ಲ. ಇವತ್ತಿನ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕಳ್ಳತನಗಳು ಆಗುತ್ತಿದೆ. ವಿದೇಶದಲ್ಲಿಯೂ ಸಹ ಹಳೆಯ ವಸ್ತುಗಳ ಕಳ್ಳತನ ಮಾಡುತ್ತಾರೆ. ಜಗತ್ತು ಬಹಳ ಹೊಲಸಾಗಿದೆ. ಬೆಳಗ್ಗೆ ಒಂದು ತರಗತಿ ಇತ್ತು, ಅದು ಸಂಪೂರ್ಣ ಆರೋಗ್ಯವಂತರು ಆಗುವಂತಹ ತರಗತಿ. ಈಗ ಸಂಪೂರ್ಣ ಐಶ್ವರ್ಯವಂತರು ಆಗುವಂತಹ ತರಗತಿ ಇದಾಗಿದೆ. ಅಂದರೆ ತಂದೆಯನ್ನು ನೆನಪು ಮಾಡಬೇಕು, ವಿಚಾರ ಸಾಗರ ಮಂಥನ ಮಾಡಬೇಕು. ತಂದೆಯನ್ನು ನೆನಪು ಮಾಡಿದಾಗ ಆಗ ಆಸ್ತಿಯ ನೆನಪು ಬರುತ್ತದೆ. ಈ ಯುಕ್ತಿ ಬಹಳ ಸಹಜವಾಗಿದೆ. ಹೇಗೆ ತಂದೆ ಬೀಜರೂಪ ಆಗಿದ್ದಾರೆ, ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಇದೇ ನಿಮ್ಮ ಉದ್ಯೋಗವಾಗಿದೆ. ಬೀಜವನ್ನು ನೆನಪು ಮಾಡಿದಾಗ ಪವಿತ್ರರಾಗುತ್ತೀರಿ. ಚಕ್ರವನ್ನು ನೆನಪು ಮಾಡಿದಾಗ ಧನವು ಸಿಗುತ್ತದೆ. ಚಕ್ರವರ್ತಿ ರಾಜರಾಗುತ್ತೀರಿ. ರಾಜ ವಿಕರ್ಮ ಮತ್ತು ರಾಜ ವಿಕ್ರಮಾಜಿತ್ 2 ಸಂವತ್ಸರಗಳು ಇದ್ದಾವಲ್ಲವೇ. ದಿನಾಂಕಗಳನ್ನು ಪರಿವರ್ತನೆ ಮಾಡಲಾಗಿದೆ. ಅದು 1 ರಿಂದ 2500 ವರ್ಷಗಳ ತನಕ ಇದ್ದರೆ, ಮತ್ತೊಂದು 2500 ವರ್ಷಗಳಿಂದ 5000 ವರ್ಷಗಳ ತನಕ ಇರುತ್ತದೆ. ಹಿಂದೂಗಳಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ. ಈ ಒಂದೇ ಧರ್ಮದವರು ತಮ್ಮ ಧರ್ಮವನ್ನು ಮರೆತಿದ್ದಾರೆ. ಆ ಧರ್ಮದವರಾಗಿಯೇ ತಮ್ಮ ಧರ್ಮ ಹಾಗೂ ಧರ್ಮ ಸ್ಥಾಪಕರನ್ನು ಮರೆತಿದ್ದಾರೆ. ನೀವು ಆರ್ಯ ಸಮಾಜ ಯಾವಾಗಿನಿಂದ ಪ್ರಾರಂಭವಾಯಿತು ಎಂದು ತಿಳಿಸಿಕೊಡಲು ಸಾಧ್ಯವಿದೆ. ಆರ್ಯ ಎಂದರೆ ಸತ್ಯಯುಗದಲ್ಲಿ ಸುಧಾರಣೆಯಾಗಿರುವವರು. ಅನಾರ್ಯ ಎಂದರೆ ಈಗ ಕಲಿಯುಗದಲ್ಲಿ ಸುಧಾರಣೆ ಆಗದೇ ಇರುವವರು. ನೀವೀಗ ಆರ್ಯರು ಆಗುತ್ತಿದ್ದೀರಿ. ತಂದೆಯೇ ಬಂದು ನಮ್ಮನ್ನು ಸುಧಾರಣೆ ಮಾಡುತ್ತಿದ್ದಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಚಕ್ರವೂ ಇದೆ. ಯಾರು ಒಳ್ಳೆಯ ಪುರುಷಾರ್ಥಿಗಳು ಆಗಿದ್ದಾರೆ ಅವರು ಸ್ವಯಂ ತಿಳಿದುಕೊಂಡು ಅನ್ಯರಿಗೂ ದಾರಿಯನ್ನು ತೋರಿಸುತ್ತಾರೆ. ತಂದೆ ಬಡವರ ಬಂಧುವಾಗಿದ್ದಾರೆ. ಹಳ್ಳಿಯಲ್ಲಿ ಇರುವಂಥವರನ್ನು ಮೇಲೆತ್ತಬೇಕು. ಚಿತ್ರಗಳೂ ಇದ್ದಾವೆ. ಚಿತ್ರಗಳ ಬಂಡಲನ್ನು ತೆಗೆದುಕೊಂಡು ಹೋಗಿರಿ. ಅದರಲ್ಲಿ 6 ಚಿತ್ರಗಳು ಇದ್ದರೆ ಸಾಕು. ಅದರಲ್ಲಿ ಒಂದು ಚಿತ್ರ 84 ಜನ್ಮಗಳ ಚಿತ್ರ ಇದ್ದರೆ ಒಳ್ಳೆಯದು. ಅದರಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಬರೆಯಬೇಕು. ಆದರೆ ಮಾಯೆ ಈ ರೀತಿ ಪ್ರಬಲವಾಗಿದೆ, ಮಕ್ಕಳನ್ನು ಸಂಪೂರ್ಣವಾಗಿ ಕಾದ ಹೆಂಚನ್ನಾಗಿ ಮಾಡುತ್ತದೆ, ತಂದೆಯನ್ನು ಮರೆಸುತ್ತದೆ. ಇಲ್ಲಿ 2 ಲೈಟ್ ಒಟ್ಟಿಗೆ ಇದೆ. ಒಬ್ಬರು ತಂದೆ, ಮತ್ತೊಬ್ಬರು ಬ್ರಹ್ಮ ತಂದೆ. ಇಬ್ಬರು ಶಕ್ತಿಶಾಲಿಯಾಗಿದ್ದಾರೆ. ಆದರೆ ಇವರು ಹೇಳುತ್ತಾರೆ, ಶಕ್ತಿಶಾಲಿಯಾದಂತಹ ಒಬ್ಬ ತಂದೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ಬ್ರಹ್ಮ ತಂದೆಯು ಪುರುಷಾರ್ಥಿ ಆಗಿದ್ದಾರಲ್ಲವೇ. ಎಲ್ಲ ಮಕ್ಕಳು ಇಲ್ಲಿಯೇ ಓಡಿ ಬರುತ್ತಾರೆ. ಇಲ್ಲಿ ಡಬಲ್ ಲೈಟ್ ಇದ್ದಾರೆ ಎಂದು ಮಕ್ಕಳಿಗೆ ಗೊತ್ತಿದೆ. ತಂದೆ ಸಮ್ಮುಖದಲ್ಲಿ ಬಂದು ಜ್ಞಾನವನ್ನು ತಿಳಿಸುತ್ತಾರೆ. ಅದಕ್ಕೆ ಗಾಯನವೂ ಇದೆಯಲ್ಲವೇ. ತಂದೆಯ ಜೊತೆಗೆ ಮಿಲನ ಮಾಡುತ್ತೇನೆ, ಆಟ ಆಡುತ್ತೇನೆ, ಊಟ ಮಾಡುತ್ತೇನೆ, ತಂದೆಯ ಜೊತೆಗೆ ಕುಳಿತುಕೊಳ್ಳುತ್ತೇನೆ. ಆದರೆ ಇಲ್ಲಿಯೇ ಕುಳಿತುಕೊಳ್ಳುತ್ತೇನೆ ಎಂದು ಅರ್ಥವಲ್ಲ. ಬಹಳ ಮಕ್ಕಳಲ್ಲಿ ಕೆಲವರು 7 ದಿನ ಇರುತ್ತಾರೆ,
ಹೌದು, ತಂದೆಯೂ ನೋಡುತ್ತಾರೆ ಯಾರು ಬಹಳ ಒಳ್ಳೆಯ ಸೇವಾದಾರಿಗಳಿದ್ದಾರೆ, ಬಹಳ ಆಸಕ್ತಿ ಇದೆ, ಅವರು ಕೆಲವು ದಿನ ಇದ್ದರೆ ಒಳ್ಳೆಯದು. ಸೀಸನ್ನಲ್ಲಿ ಈ ರೀತಿ ಎಲ್ಲರೂ ಒಟ್ಟಿಗೆ ಕುಳಿತುಕೊಳ್ಳುವುದು ಅಲ್ಲ. ನಾಟಕದ ಪ್ಲಾನಿನ ಅನುಸಾರವಾಗಿ ಎಲ್ಲವೂ ಆಗುತ್ತದೆ. ನಾವು ಮಕ್ಕಳಿಗೆ ಆಂತರಿಕ ಖುಷಿ ಬಹಳ ಇರಬೇಕು. ಈ ಆಂತರಿಕ ಖುಷಿ ಇರಬೇಕು. ನಾನು ಅನ್ಯರನ್ನು ನನ್ನ ಸಮಾನ ಮಾಡಿಕೊಳ್ಳಬೇಕು, ಅನ್ಯರಿಗೆ ಶಿಕ್ಷಣವನ್ನು ಓದಿಸಬೇಕು ಎನ್ನುವ ಖುಷಿ ಇರಬೇಕು. ಪ್ರಜೆಗಳನ್ನು ರೆಡಿ ಮಾಡಿಕೊಂಡಾಗಲೇ ನೀವು ರಾಜರಾಗುತ್ತೀರಿ. ಪಾಸ್ ಫೋಟೋ ಬೇಕು. ತಂದೆಯ ಹತ್ತಿರ ಯಾರಾದರೂ ಕೇಳಿದರೆ ಆಗ ತಂದೆ ತಕ್ಷಣ ಹೇಳುತ್ತಾರೆ, ನಿಮ್ಮ ಮುಖವನ್ನು ನೀವು ನೋಡಿಕೊಳ್ಳಿರಿ, ನನ್ನಲ್ಲಿ ಯಾವ ಅವಗುಣ ಇದೆ. ಕೆಲವರು ನನ್ನಲ್ಲಿ ಯಾವ ಅವಗುಣ ಇದೆ ಎನ್ನುವುದನ್ನು ತಿಳಿದುಕೊಳ್ಳುವುದಿಲ್ಲ. ಇದರಲ್ಲಿ ನಿಂದೆ, ಸ್ತುತಿ ಎಲ್ಲವನ್ನು ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ. ತಾವು ನೆನಪಿನ ನಶೆಯಲ್ಲಿ ಇರಬೇಕು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ತಂದೆಯ ಸಮಾನ ಮಾಸ್ಟರ್ ಸಾಗರ ಆಗಿರಿ. ಹೇಗೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ, ಶಾಂತಿಯ ಸಾಗರ ಆಗಿದ್ದಾರೆ, ಪ್ರೇಮ ಸಾಗರ ಆಗಿದ್ದಾರೆ, ಅದೇ ರೀತಿ ತಾವು ಮಕ್ಕಳು ಸಹ ಸ್ವಯಂವನ್ನು ತಂದೆಯ ಸಮಾನ ಮಾಸ್ಟರ್ ಸಾಗರ ಎಂದು ಅನುಭವ ಮಾಡುತ್ತೀರಾ. ಸಾಗರದ ವಿಶೇಷತೆ ಏನಾಗಿದೆ? ಎಷ್ಟು ಅಲೆಗಳು ಇರುತ್ತದೆ ಅಷ್ಟೇ ಶಾಂತವಾಗಿ ಇರುತ್ತದೆ. ಆದರೆ ಒಂದೇ ಸಮಯದಲ್ಲಿ ಎರಡೂ ವಿಶೇಷತೆಗಳು ಇರುತ್ತದೆ. ಅದೇ ರೀತಿ ತಂದೆಯ ಸಮಾನ ಆಗುವಂಥವರಿಗೂ ಸಹ ಈ ವಿಶೇಷತೆ ಇರಬೇಕು. ಹೊರಗಿನಿಂದ ಸ್ಮೃತಿ ಸ್ವರೂಪ ಹಾಗೂ ಆಂತರ್ಯದಿಂದ ಸಮರ್ಥಿ ಸ್ವರೂಪರು ಆಗಬೇಕು. ಎರಡು ಜೊತೆ ಜೊತೆಗೆ ಬ್ಯಾಲೆನ್ಸ್ನಲ್ಲಿ ಇರಬೇಕು. ಒಳ್ಳೆಯದು. ಓಂ ನಮಃ ಶಿವಾಯ.